ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಕಡಲೆ ಹಿಟ್ಟಿಂದ ಮೆಣಸಿನ್ಕಾಯಿ ಬೋಂಡ ಅಥವಾ ಬಜ್ಜಿ ಅಂತಾರಲ್ವ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಜಲಿಸ್ಕೊಂಡಿರ್ತೀವಿ. ಅದಕ್ಕೆ ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಅಜ್ವಾನ ಮತ್ತು ಈ ಮೆಣಸಿನ್ಕಾಯಿ ಮಾತ್ರ ಇದು ಇಂಪಾರ್ಟೆಂಟ್ ನೋಡಿ. ಸ್ವಲ್ಪ ದಪ್ಪನ ಬೇಕಿತ್ತು. ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಬೋಂಡ ಬೇಕು ಅಂತ ತಕ್ಷಣ ಮಾಡಿಕೊಡ್ಬೇಕು ನಾನು. ಅದಕ್ಕೆ ಅವನಿಗಿಷ್ಟ ಅಂತ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಈ ಥರ ಮಧ್ಯ ಈ ಥರ ಪ್ರತಿಯೊಂದು ಮೆಣಸಿನ್ಕಾಯಿಗೂ ಮಾಡ್ಕೊಬೇಕು, ಅದೇ ಇಂಪಾರ್ಟೆಂಟ್. ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಈ ಥರ ಬೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ ನೋಡಿ. ಕಲಸಿಟ್ಟಿದ್ದನ್ನು ಈ ಥರ ನೋಡಿ, ಕಲಸಿಟ್ಟಿರೋದನ್ನು ಈ ಥರ ಅಂದರೆ ಒಂದು ಕಡೆಗಷ್ಟೇ ಹೀಗೆ ತಗೋಬೇಕು. ಇದು ತಗೊಂಡು ಈ ಥರ ಬಿಡಬೇಕು. ಓಕೆನಾ? ಅದು ಕೆಂಪು ಬಣ್ಣ ಆದಾಗ ಈ ಥರ ಆಗುತ್ತೆ ನೋಡಿ. ಈ ಥರ ಕೆಂಪು ನೋಡಿ ಕಲಿತಾ ಇದ್ದೀನಿ. ನಾನು ಹೇಳಿದ ಥರನೇ ಮೆಣಸಿನ್ಕಾಯಿ ಬೋಂಡ ಮಾಡ್ಕೊಳ್ಳಿ. ತುಂಬ 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 ಟೇಸ್ಟಿಯಾಗಿರುತ್ತೆ. ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಕ್ಕಿದ್ದಾವೆ, ದಪ್ಪ ಮೆಣಸಿನ್ಕಾಯಿ ಆಗಬೇಕಿತ್ತು. ಬಿಸಿ 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 ಮೆಣಸಿನ್ಕಾಯಿ ಬೋಂಡ, ಅದ್ರ ಜೊತೆ ಟೀ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಮೆಣಸಿನ್ಕಾಯಿ ಬೋಂಡ. ಟೇಸ್ಟ್ ಮಾಡಿ ಹೇಳಿ ಆಯಿತಾ? ನೀವು ಮನೇಲಿ ಮಾಡಿಕೊಂಡು ಈ ವಿಡಿಯೋ ನೋಡಿದ ತಕ್ಷಣವೇ ಈ ಥರ ನಾ ಹೇಳಿದ ಥರನೇ ಎಲ್ಲ ಹಾಕಿಬಿಟ್ಟು ಮಾಡಿ. ಅಜ್ವಾನ, ಸೋಡಾ ಪುಡಿ, ಉಪ್ಪು, ಮೆಣಸಿನ್ಕಾಯಿ ಒಳಗಡೆ ಈ ಥರ ಮಾಡಿಟ್ಕೊಂಡಿರೋದು, ಆಮೇಲೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಹೇಳಿದ ಥರನೇ ಮಾಡ್ಕೊಳ್ಳಿ. ಓಕೆನಾ? ಈ ಮಿರ್ಚಿ ವಿಡಿಯೋ ಮೆಣಸಿನ್ಕಾಯಿ ಬೋಂಡ ಅಂತೀವಿ ನಮ್ಮ ಕಡೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.